ಲಿಂಬಾವಳಿ ಅವರು, ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರ ಅವರೆಲ್ಲ ಇತ್ತೀಚೆಗೆ ಮಹದೇವಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಜನಜಾಗೃತಿ ಅಭಿಯಾನ ಮಾಡಿದ್ರು. ಬಿಜೆಪಿಯಿಂದ ಅಧಿಕೃತವಾಗಿ ಯಾವುದೇ ಬೆಂಬಲ ಕೂಡ ಇಲ್ಲ. ಏನು ಹೇಳ್ತೀರಾ? ನೋಡಿ, ಸಾರ್ವಜನಿಕ ಹೋರಾಟಕ್ಕೆ ಯಾವುದೇ ಒಂದು ಪಕ್ಷದ ಬೆಂಬಲ ಬೇಕಾಗಿಲ್ಲ. ನನಗೂ ವಕಫ್ ಹೋರಾಟ ಮಾಡಾಗ ಬೆಂಬಲ ಇರಲಿಲ್ಲ. ವಾಲ್ಮೀಕಿ ಹೋರಾಟ ಇದೆ, ನಾನು ರಮೇಶ್ ಜಾರಕಿಹೊಳಿ ಹೇಳಿದೆವು ಸರ್, ಹೈಕಮಾಂಡ್ಗೆ ಹೇಳಿದೀವಿ. 185 ಕೋಟಿ ರೂಪಾಯಿ ದೊಡ್ಡ ಹಗರಣ ಆಗಿದೆ. ವಾಲ್ಮೀಕಿ ಜನಾಂಗದ ಜನರ ಹಣ ಲೂಟಿ ಆಗಿದೆ. ಎಲ್ಲೋ ಒಂದು ಬಂಗಾರ ಅಂಗಡಿಯಲ್ಲೋ ಯಾವುದೋ ಒಂದು ದಾರು ಅಂಗಡಿಯಲ್ಲಿ ಆ ಹಣ ಕೊಟ್ಟಿದ್ದಾರೆ ಅನ್ನೋಂಥದ್ದು ಇವತ್ತು CBI ಕೊಡಬೇಕಾದ್ರೆ ನನಗೇನು ವಿಜೇಂದ್ರ ಬೆಂಬಲ ಕೊಟ್ಟಿಲ್ಲ, ಅವೇನು ಪಾರ್ಟಿ ಆಗಿಲ್ಲ. ಇವತ್ತು ಹೈಕೋರ್ಟ್ ಹೇಳುತ್ತೆ CBI ತನಿಖೆ ಆಗೋದು ಯೋಗ್ಯತೆ, ಇದರಲ್ಲಿ ಹಗರಣ ಆಗಿದೆ. ಅದಾದ ಮೇಲೆ ನಮ್ಮ ಹೋರಾಟ ಸಂಘಟಿತ ಹೋರಾಟ ಅಂದರು. ವಕಫ್ದು ಹಂಗೆ ಆಯಿತು. ಏನೋ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬಂದು ಕೂತರು, ನಮ್ಮ ಪಾರ್ಲಿಮೆಂಟ್ ಕಮಿಟಿ ವಕಫ್ದ ಮೇನೋ ಒಂದು ಕಮಿಟಿ ಮಾಡಿದ್ರು, ಜಂಟಿ ಸದನ ಸಮಿತಿ, ಅವರು ಬಂದರು. ಪ್ರಹ್ಲಾದ್ ಜೋಶಿಯವರು ಬೆಂಬಲ ವ್ಯಕ್ತಪಡಿಸಿದ್ರು. ಇದರಿಂದ ಜನಪರ ಹೋರಾಟ ಇದ್ದಾಗ ಪಕ್ಷಕ್ಕಿಂತ ನಮ್ಮ ದೇಶ ಮುಖ್ಯ. ಇವತ್ತು ಭಾರತವಾಗಿ ಉಳಿಬೇಕಾದ್ರೆ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು ಯಾರ್ಯಾರು ಅಕ್ರಮವಾಗಿ ಭಾರತದಲ್ಲಿ ನೆಲೆಸ್ಯಾರ, ಇದು ಒಂದಿಲ್ಲ ಒಂದು ದಿವಸ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೀವಿ, ಕೇರಳದಲ್ಲಿ ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೂ ಬರಬಾರ್ದು ಅಂತೇಳಿ ಇವತ್ತೇನು ಮೊನ್ನೆ ನಮ್ಮ ಏನೊಂದು ಗುಂಪಿದೆ, ಆ ಗುಂಪಿನ ಎಲ್ಲ ನಾಯಕರು ಕೂಡಿ ಇವತ್ತೇನು ಮಹದೇವಪುರದಲ್ಲಿ ಏನು ಹೋರಾಟ ಮಾಡ್ಯಾರ, ಅದು ಸಂಪೂರ್ಣ ಬೆಂಬಲಿದೆ. ನಾಳೆ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ. ನಾವು ನಮ್ಮ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ, ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಲ್ಲ. ನಮ್ಮ ದೇಶಕ್ಕೆ ಮೋದಿ ಬೇಕು, ಓಕೆ. ಇಲ್ಲಿ ಒಬ್ಬ ಒಳ್ಳೆಯ ನಾಯಕ ಸಿಕ್ಕರೆ ಅವ್ರಿಗೆ ಓಕೆ. ಭ್ರಷ್ಟ ಕುಟುಂಬಕ್ಕೆ ನೋ, ಇದೇ ನಮ್ಮ ತಪ್ಪು. ರಾಜ್ಯಾಧ್ಯಕ್ಷರ ಚುನಾವಣೆ ಭಾಳ ವಿಳಂಬ ಆಗ್ತಿದೆ ಅಂತ ಅನ್ಸಲ್ವ ಸರ್? ವಿಳಂಬ ಹಾಗೇ ಆಗ್ತದೆ ರೀ. ಯಾಕೆ ಆಗ್ತದಂದರೆ ಅವ್ರ ಮೇಲೆ ಒಬ್ಬ BJPಯ ಹಿರಿಯ ನಾಯಕ ಅವ್ರ ಜೊತೆಗಿಲ್ಲ. ಅವನೇನು ವಿಜೇಂದ್ರ ಹಿಂದಿರುವಂಥ ಒಂದು ಕಳ್ಳರ ಗ್ಯಾಂಗ್ ಇದ್ದಂಗಿದೆ. ಅವ್ರ ಮುಖ ನೋಡಿದ್ರೆ ಗುರ್ತಾಗ್ತದೆ. ಇವ್ರು ಯಾರ್ಯಾರು ಅವ್ರ ಮುಖ ಅದಾವಲ್ಲ, ಒಂದು 4-5 ಮುಖ ಅದಾವಲ್ಲ, ಅವ್ರನ್ನ ತೊಗೊಂಡು ಏನಾರು BJP ಕರ್ನಾಟಕದ ಕಟ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ದೂರಿಟ್ಟಿದ್ದಾರೆ, ಒಳ್ಳೆಯ ಶಾಸಕರನ್ನ ದೂರಿಟ್ಟಿದ್ದಾರೆ. ಕೆಲವೊಂದು ಹೊಗಳು ಭಟ್ರು ಶಾಸಕರು, ಕೆಲವೊಂದು ಮಂದಿ ಕ್ರಿಮಿನಲ್ಸ್ಗಳು ಕೂಡಿ BJP ಕರ್ನಾಟಕ ನಡೆಸ್ತಾ ಇದ್ದಾರೆ. ಹೀಗಾಗಿ ಮೇಲಿನವ್ರಿಗೆ ಇವತ್ತು ಗೊತ್ತಾಗಿದೆ, ಅಮಿತ್ ಶಾ ಅವ್ರಿಗೆ ಗೊತ್ತಾಗಿದೆ. ಮೊನ್ನೆ ಏನೋ ಹೇಳಿಕ್ಕೆ ಹೋದ ವಿಜೇಂದ್ರ, ಬೆಂಗಳೂರಿಗೇನು ಬಂದಿದ್ರಲ್ಲ ನಮ್ಮ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕೆ, ಆ ಬಂದಾಗ ಏನು ಹೇಳೋದು ವಿಜೇಂದ್ರ, ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಸಂಘಟನೆ ಆಗ್ತಾಯಿದೆ. ಮುಂದುವರೆದು ಏನು ಹೇಳ್ದ, ಯತ್ನಾಳ್ ಹೊರಗೆ ಹಾಕಿದ ಮೇಲೆ ಇಡೀ ರಾಜ್ಯದಲ್ಲಿ ಭಾರಿ ಶಿಸ್ತಾಗಿದೆ ಅಂತ ಹೇಳಿದ ಮೇಲೆ ಅರ್ಧ ಗಂಟೆ ಮಂಗಳಾರತಿಯನ್ನು ಪ್ರಾರಂಭ ಮಾಡಿದಂಥ ಅಮಿತ್ ಶಾ ಅವರು, ಅಯೋಗ್ಯ ನೀನು, ಯತ್ನಾಳ್ ಹೊರಗೆ ಹಾಕಂದಿದ್ದು, ಯತ್ನಾಳ್ ಹಾಕಿದಂಥ ನಿರ್ಣಯ ನಮ್ಮ ತಪ್ಪು ಅನ್ನೋಂಥದ್ದು ನಮಗೀಗ ಗೊತ್ತಾಗಿದೆ ಅಂತ ಒಬ್ಬ ಕೇಂದ್ರ ಮಂತ್ರಿಗಳೇ ನನಗೆ ಹೇಳಿದ್ರು. ಯತ್ನಾಳ್ ಹೊರಗೆ ಹಾಕಿದ್ದು ಪಕ್ಷದಿಂದ ಇಟ್ ಈಸ್ ಬ್ಲಂಡರ್ ಅನ್ನುವಂಥ ಶಬ್ದ ಉಪಯೋಗ ಮಾಡಿದ್ದಾರೆ. ಅದಕ್ಕೆ ವಿಜೇಂದ್ರ ಇಷ್ಟೆಲ್ಲನೂ ಆದಮೇಲೆ ಅಧ್ಯಕ್ಷನಾಗಿ ಮುಂದುವರಿಲಿಕ್ಕೆ ತಾನೇ ರಾಜೀನಾಮೆ ಕೊಟ್ಟುಬಿಡ, ಇಲ್ಲ ಆಗೋದಿಲ್ಲ.